ತಿಪಟೂರು ಜನಪದ ಹೆಜ್ಜೆ ಸಂಸ್ಥೆ ಹಾಗೂ ಸತ್ಯ ಗಣಪತಿ ಸೇವಾ ಟ್ರಸ್ಟ್ ಮತ್ತು ಇತರೆ ಹಲವು ಸಂಘ ಸಂಸ್ಥೆಗಳು ಸಾರ್ವಜನಿಕರ ಸಹಕಾರದೊಂದಿಗೆ 2ನೇ ಬಾರಿ ಜುಲೈ 13 ಶನಿವಾರ 14 ಭಾನುವಾರ ಶ್ರೀ ಸತ್ಯ ಗಣಪತಿ ಅಮೃತ ಮಹೋತ್ಸವ ಭವನದಲ್ಲಿ ಹಲಸಿನ ಹಬ್ಬ ಆಚರಣೆ ಮಾಡಲಾಗುವುದು ಎಂದು ಸಂಸ್ಥೆ ಅಧ್ಯಕ್ಷ ಸಿರಿಗಂಧ ಗುರು ತಿಳಿಸಿದರು. ಬೆಳಗ್ಗೆ 9 ಗಂಟೆಯಿಂದ ಪ್ರಾರಂಭವಾಗಿ ರಾತ್ರಿ 9 ಗಂಟೆಯವರೆಗೆ 2 ದಿನಗಳ ಕಾಲ ಹಲಸಿನ ಹಬ್ಬ ನಡೆಯಲಿದ್ದು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಹಬ್ಬದಲ್ಲಿ ಭಾಗವಹಿಸಿ ಹಬ್ಬದ ಸಂಭ್ರಮವನ್ನು ಆನಂದಿಸಬೇಕಾಗಿ ಅವರು ಹೇಳಿದರು. ಇನ್ನು ಹಲಸಿನ ಹಬ್ಬದ ಪ್ರಯುಕ್ತ ಹಲಸಿನ ಹಣ್ಣು ತಿನ್ನುವ ಸ್ಪರ್ಧೆ, ಹಲಸಿನ ವಿವಿಧ ರೀತಿಯ ಅಡುಗೆ ಸ್ಪರ್ಧೆ, ಮಕ್ಕಳಿಗೆ ಚಿತ್ರಕಲಾ ಸ್ಪರ್ಧೆ, ಇನ್ನು ಇತರೆ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ. ಜೊತೆಗೆ ಕಲ್ಪತರು ನಾಡಿನಲ್ಲಿ ತೆಂಗಿನ ಪರ್ಯಾಯ ಬೆಳೆಯಾಗಿ ಹಲಸಿನ ಬೆಳೆ ಬೆಳೆಯುತ್ತಿದ್ದು ಒಂದು ಮಾರುಕಟ್ಟೆಯೇ ಸೃಷ್ಟಿಯಾಗಿದೆ ಎಂದರು. ಇನ್ನು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಕೆರೆಗೋಡಿ ರಂಗಾಪುರ ಸುಕ್ಷೇತ್ರದ ಶ್ರೀ ಗುರು ಪರದೇಶಿ ಕೇಂದ್ರ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದು ಶಾಸಕ ಕೆ ಷಡಾಕ್ಷರಿ ಅವರು ಉದ್ಘಾಟಿಸಲಿದ್ದಾರೆ. ಇನ್ನು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಉಪವಿಭಾಗ ಅಧಿಕಾರಿ ಸಪ್ತಶ್ರೀ ಸತ್ಯ ಗಣಪತಿ ಸೇವಾ ಸಂಘದ ಅಧ್ಯಕ್ಷರಾದ ಬಿಆರ್ ಶ್ರೀಕಂಠ, ಕೆವಿಕೆ ಕೊನ್ನೇಹಳ್ಳಿ ಮುಖ್ಯಸ್ಥ ಗೋವಿಂದೇಗೌಡ, ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಭಾಗವಹಿಸಲಿದ್ದಾರೆ ಎಂದು ಸೊಗಡು ಜನಪದ ಸಂಸ್ಥೆಯ ಅಧ್ಯಕ್ಷ ಶ್ರೀಗಂಧಗುರು ತಿಳಿಸಿದರು. ನಾವು ಇದೇ ಜುಲೈ 13 ಮತ್ತು 14ನೇ ತಾರೀಕು ಹಲಸಿನ ಹಬ್ಬ ಕಾರ್ಯಕ್ರಮವನ್ನು ತಿಪಟೂರಲ್ಲಿ 2ನೇ ಬಾರಿ ಆಯೋಜಿಸ್ತಾ ಇದ್ದೀವಿ. 2 ದಿನ ಶನಿವಾರ ಮತ್ತು ಭಾನುವಾರ ಬೆಳಿಗ್ಗೆ 9ರಿಂದ ರಾತ್ರಿ 9 ಗಂಟೆವರೆಗೂ ಇರುತ್ತೆ ಮತ್ತು ಭಾನುವಾರನೂ ಕೂಡ ಬೆಳಿಗ್ಗೆ 9ರಿಂದ ರಾತ್ರಿ 9 ಗಂಟೆವರೆಗೂ ಇರುತ್ತೆ. ಒಂದು 4 ಸ್ಪರ್ಧೆಗಳನ್ನು ಜೋಡಿಸ್ಕೊಂಡಿದ್ದೀವಿ. ಸ್ಪರ್ಧೆಗಳಲ್ಲಿ ಶನಿವಾರ 2 ಸ್ಪರ್ಧೆ ಇರುತ್ತೆ. ಅತಿ ಹೆಚ್ಚು ತೂಕ ಇರುವಂಥ ಹಲಸಿನ ಹಣ್ಣು ಅಥವಾ ಕಾಯಿಯ ಪ್ರದರ್ಶನ ಮತ್ತು ಸ್ಪರ್ಧೆ ಮತ್ತು ಅಡಿಗೆ ಪ್ರಾತ್ಯಕ್ಷಿಕೆ, ಮನೆಯಲ್ಲೇ ಮಾಡ್ಕೊಂಡು ಬಂದಿರ್ಬೋದು ಅಥವಾ ಇಲ್ಲೇ ಮಾಡ್ಕೊಂಡು ಬಂದಿರೋವಂಥವ್ರು ಯಾರಾದರೂ ಆಗಿರ್ಬೋದು. ಯಾವುದೇ ವಯಸ್ಸಿನ ಪುರುಷ ಸ್ತ್ರೀಯರಿಗೆ ಎಲ್ಲರಿಗೂ ಅವಕಾಶ ಇದೆ. ಮನೆಯಲ್ಲಿ ಅಥವಾ ಇಲ್ಲೆಲ್ಲಿ ಮಾಡ್ಕೊಂಡು ಬಂದು ಹಲಸಿನ ಹಣ್ಣಿನ ಅವ್ರಿಗೆ ಗೊತ್ತಿರುವಂಥ ಖಾದ್ಯಗಳನ್ನು ಪ್ರದರ್ಶನ ಮಾಡಿ ಆ ಖಾದ್ಯಗಳ ಹೆಸರನ್ನ ಇಲ್ಲಿ ಪ್ರದರ್ಶನ ಮಾಡಿ ಇಡಬೇಕು. ಅದರ ರುಚಿಯನ್ನು ನೋಡಿ ಅದಕ್ಕೆ ಬಹುಮಾನ ಕೊಡುವ ವ್ಯವಸ್ಥೆಯನ್ನು ಸಂಘದ ವತಿಯಿಂದ ಮಾಡಲಾಗಿದೆ. ಉಚಿತ ಪ್ರವೇಶ ಶುಲ್ಕ 2ಕ್ಕೂ ಉಚಿತ. ಭಾನುವಾರ ಎಲ್ಲ ಪ್ರೌಢಶಾಲಾ ವಿಭಾಗದ ಮಕ್ಕಳವರೆಗೂ 1ನೇ ತರಗತಿಯಿಂದ ಪ್ರೌಢಶಾಲಾ ವಿಭಾಗದ ಮಕ್ಕಳವರೆಗೂ 2 ವಿಭಾಗ ಮಾಡಿದ್ದಾರೆ. ನಾಕಂಡ ಹಲಸು ಅನ್ನುವ ಒಂದು ದೃಷ್ಟಿ ಇಟ್ಕೊಂಡು ಚಿತ್ರವನ್ನು ಬಿಡಿಸುವಂಥ ಪತ್ರಿಕೆ ಪೇಪರನ್ನು ನಾವೇ ಸಂಘದ ವತಿಯಿಂದ ಕೊಡ್ತೇವೆ. ಪೆನ್ಸಿಲ್ಲು, ರಬ್ಬರು, ನೆಲದಲ್ಲಿ ಕೂತ್ಕೊಳ್ಳೋಕ್ಕೆ ವ್ಯವಸ್ಥೆ ಇರೋದ್ರಿಂದ ಕಾರ್ಡ್ಬೋರ್ಡ್ ತರಬೇಕು. ಅವರೇ ನಮಗೆ ಬಣ್ಣ ಹಚ್ಚೋದಕ್ಕೇನು ಕ್ರಯನ್ಸ್ ಇರ್ಬೋದು, ಬಣ್ಣದ ವಸ್ತುಗಳನ್ನು ಮಕ್ಕಳೇ ತರಬೇಕು. ನಾಕಂಡ ಹಲಸು ಅನ್ನೋ ಸ್ಪರ್ಧೆ ಇರುತ್ತೆ. ಅದಕ್ಕೂ ಕೂಡ ಮಕ್ಕಳಿಗೆ ಉಚಿತ ಪ್ರವೇಶ ಇರುತ್ತೆ. ಮತ್ತು ಎಲ್ಲ ವಯಸ್ಕರಿಗೂ ಹಣ್ಣು ತಿನ್ನುವ ಸ್ಪರ್ಧೆ ಇರುತ್ತೆ. ಹಲಸಿನ ಹಣ್ಣು ತಿನ್ನುವ ಸ್ಪರ್ಧೆ, ಅದಕ್ಕೆ ಪ್ರವೇಶ ಶುಲ್ಕವನ್ನು ನಿಗದಿ ಮಾಡಿದ್ದೇವೆ. ಮಕ್ಕಳಿಗೆ 40 ರೂಪಾಯಿ, ಹಿರಿಯವರಿಗೆ 50 ರೂಪಾಯಿ. ಪ್ರವೇಶ ಶುಲ್ಕದ ಕಾರಣ ಕಾರ್ಯಕ್ರಮದ ಒಂದು ಹಂತದಲ್ಲಿ ಮುಗಿಸಬೇಕು ಅಂತ. ಆಸಕ್ತಿ ಇದ್ದವರು ಮಾತ್ರ ಭಾಗವಹಿಸಲಿ. ಹಣ್ಣು ತಿನ್ನುವ ಸ್ಪರ್ಧೆಯಲ್ಲಿ ಆಸಕ್ತಿ ಎಲ್ಲರಿಗೂ ಇರಲ್ಲ. ಎಲ್ಲರಿಗೂ ನಾವು ಉಚಿತವಾಗಿ ಹಣ್ಣನ್ನು ಕೊಡ್ತಾನೆ ಹೋದರೆ ಸಂಜೆವರೆಗೂ ಮುಗಿಯದ ಕಥೆ ಆಗಬಾರ್ದು. ಒಂದು ಸಮಯದ ಅವಧಿ ಒಳಗಡೆ ಒಂದು ಕಾರ್ಯಕ್ರಮ ಮುಗಿಲಿ ಅಂತೇಳಿ ಪ್ರವೇಶ ಶುಲ್ಕನ ನಿಗದಿ ಮಾಡಿದ್ದೇವೆ. ಎಲ್ಲರಿಗೂ